ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ದಿನ ನಾವು ಮಿಥುನ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಮಿಥುನ ರಾಶಿಯಲ್ಲಿ ಈ ಒಂದು ಮಾಸದಲ್ಲಿ ಆದಷ್ಟು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕರೆಯೋದು ತುಂಬಾ ಉತ್ತಮ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಅನಾರೋಗ್ಯ ಸಮಸ್ಯೆ, ಸ್ತ್ರೀಯರಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಮತ್ತು ಅವ್ರಿಗೆ ಒಂದು ಆಯಾಸವಾಗುವಂಥದ್ದು, ಮತ್ತು ಜ್ವರ ಬರುವಂಥದ್ದು, ಅಥವಾ ಒಳ ಜಠರಗಳಲ್ಲಿ ಸಮಸ್ಯೆಗಳಾಗುವಂಥದ್ದು ಇದು ಮಿಥುನ ರಾಶಿಯವ್ರಿಗಾಗುತ್ತೆ. ಮತ್ತು ಸಂತಾನೋತ್ಪತ್ತಿಗೆ ತಾವೇನಾದರೂ ಪ್ರಯತ್ನ ಮಾಡ್ತಾರಲ್ಲಿ ಸ್ವಲ್ಪ ಡಿಲೇ ಆಗುವಂಥದ್ದು, ಹೀಗೆ ತಮ್ಮ ಋತುಚಕ್ರದಲ್ಲಿ ಸಮಸ್ಯೆಗಳು ಬರುವಂಥದ್ದು, ಈ ಥರ ಎಲ್ಲ ಸಮಸ್ಯೆಗಳು ಮಿಥುನ ರಾಶಿಯವರಿಗೆ ಆಗ್ತಾ ಇರುತ್ತೆ. ಜಾಗೃತಿಯಾಗಿರಿ. ಅಜೀರ್ಣ ಕ್ರಿಯೆಗಳಾಗುವಂಥದ್ದು ಇದು ಆರೋಗ್ಯದ ಸಮಸ್ಯೆ ಮಿಥುನ ರಾಶಿಯವರಿಗೆ ಕಾಡ್ತಾ ಇದೆ ಸ್ವಲ್ಪ. ಯಾಕೆಂದರೆ ಬುಧನ ವಕ್ರದೃಷ್ಟಿ, ಶುಕ್ರನ ಮೇಲೆ ರಾಹುವಿನ ಒಂದು ವಕ್ರದೃಷ್ಟಿ, ಶುಕ್ರನ ಮೇಲೆ ವಕ್ರಿಯಾಗಿರೋದರಿಂದ ಅವ್ರಿಗೆ ಅನಾರೋಗ್ಯ ಸಮಸ್ಯೆಗಳು ಖಂಡಿತ ಕಟ್ಟಿಟ್ಟ ಬುತ್ತಿ. ಆದಷ್ಟು ಸಹಿತ ಜಾಗೃತಿಯಾಗಿರಬೇಕಾಗುತ್ತೆ. ಮಲೈ ಮಹಾದೇಶನ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ. ಮಲೈ ಮಹಾದೇಶನಿಗೆ ಆದಷ್ಟು ಸಹಿತ ಸೋಮವಾರ 5 ಸೋಮವಾರಗಳು ಈ ಒಂದು ಮಾಸದಲ್ಲಿ ಏನು ಬರುತ್ತೆ, ಒಂದು 4 ರಿಂದ 5 ಸೋಮವಾರಗಳು, ಈ 5 ಸೋಮವಾರಗಳು ಶಿವನ ಒಂದು ಧ್ಯಾನವನ್ನು ಮಾಡಿ, ಮಲೈ ಮಹದೇಶ್ವರನ ಒಂದು ಧ್ಯಾನವನ್ನು ಮಾಡಿ, ಮತ್ತು ವಿಶೇಷವಾಗಿ ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿ, ಆ ಕಳಶಕ್ಕೆ ಮಲೈ ಮಹದೇಶ್ವರನ ಆಹ್ವಾನ ತಮ್ಮ ಮನಸ್ಸಿನಲ್ಲೇ ಮಾಡಿ, ಆ ಒಂದು ಕಳಶಕ್ಕೆ ತಾವು ಅಲಂಕಾರವನ್ನು ಮಾಡಿ, ಆ ಒಂದು ಅಲಂಕಾರದಲ್ಲಿ ಅಷ್ಟೋತ್ತರ ನಾಮವನ್ನು ಪಠನೆಯನ್ನು ಮಾಡಿ ಮಲೈ ಮಹದೇಶ್ವರನಿಗೆ ಪ್ರಾರ್ಥನೆ ಮಾಡೋದ್ರಿಂದ ತಮ್ಮ ಒಂದು ಸಂಕಷ್ಟ, ಆರೋಗ್ಯದ ಸಮಸ್ಯೆ ದೂರ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಇದನ್ನು ಮಾಡಿ ನೋಡಿ. ವಿಶೇಷವಾಗಿ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ವೃತ್ತಿಪರ ಕ್ಷೇತ್ರದಲ್ಲಿ ಸ್ವಲ್ಪ ಮೇಲ್ಮಟ್ಟಕ್ಕೆ ಬರುವಂಥದ್ದು, ಫೈನಾನ್ಸ್ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಕೈ ಕೊಡುವಂಥದ್ದು, ತಾವು ದುಡ್ಡು ಕೊಟ್ಟಿರೋರು ತಮ್ಮಿಂದ ದೂರ ಹೋಗುವಂಥದ್ದು, ಅಥವಾ ತಮ್ಮ ಫೋನ್ ರಿಸೀವ್ ಮಾಡ್ದಲೇ ಇರುವಂಥದ್ದು, ತಮ್ಮ ಜೊತೆ ಮಾತಾಡ್ದಲೇ ಇರುವಂಥದ್ದು, ತಮಗೆ ಭೇಟಿನೇ ಆಗದಲೇ ಇರುವಂಥದ್ದು, ಈ ಥರ ಸಮಸ್ಯೆಗಳು ಕಾಡ್ತಾ ಇದೆ. ಮಿಥುನ ರಾಶಿಯವರು ಜಾಗೃತಿಯಾಗಿರಿ. ಮತ್ತು ಆದಷ್ಟು ಸಹಿತ ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ತುಂಬ ಉತ್ತಮ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ರೈತರಿಗೆ ಸ್ವಲ್ಪ ಮಟ್ಟಿನ ಒಂದು ಲಾಭ, ಶಿಕ್ಷಣಿಕ ಜೀವನದಲ್ಲಿ ಸ್ವಲ್ಪ ಸ್ಪರ್ಧಾತ್ಮಕ ಜೀವನದಲ್ಲಿ ಸ್ವಲ್ಪ ಸೋಲಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಿಥುನ ರಾಶಿಯವರಿಗೆ ಆದಷ್ಟು ಸಹಿತ ಜಾಗೃತಿಯಾಗಿರಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಈ ಒಂದು ಮಾಸ ತಮಗೆ ಅತಿ ಉತ್ತಮವಾಗಿ ಬರುವಂಥದ್ದು ಅಟ್ ಎಂಡಲ್ಲಿ. ಮೊದಲು ಅರ್ಧ 15 days to 20 days ಯು ವಿಲ್ ಸಫರ್ ಎ ಲಾಟ್, ರಿಮೈನಿಂಗ್ 10 days ಯು ವಿಲ್ ಗೆಟ್ ಸಮ್ ಬೆನಿಫಿಟ್ಸ್ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ನಿರ್ವಹಣೆಗೆ ಮಲೈ ಮಹದೇಶ್ವರನ ಒಂದು ಧ್ಯಾನವನ್ನು ಮಾಡುವಂಥದ್ದು ಅತಿ ಉತ್ತಮ. ಅದು ಸಂತಾನೋತ್ಪತ್ತಿಯ ಒಂದು ವಿಚಾರದಲ್ಲಿ ತುಂಬ ಸಮಸ್ಯೆಗಳಾಗುವಂತಹ ಬರ್ತಾ ಇದೆ. ಅದಕ್ಕಾಗಿ ತಾವು ಮಲೈ ಮಹದೇಶ್ವರನ ಆರಾಧನೆಯನ್ನು ಮಾಡಿ ದೈವ ಸಂಕಲ್ಪವನ್ನು ತೆಗೆದುಕೊಳ್ಳೋದ್ರಿಂದ ಅತಿ ಉತ್ತಮವಾಗಿ ಕಂಡು ಬರುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಬಾಂಧವ್ಯದಲ್ಲಿ ಯಾವುದೇ ರೀತಿ ಬಿರುಕು ಬರೋದಿಲ್ಲ. ಸಹೋದರದಲ್ಲಿ ಕೆಲವೊಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ತೀರಿ, ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಲೂ ಸಹಿತ ನಾವು ತಿಳಿಸ್ಬೋದು. ಸಾಧ್ಯವಾದಷ್ಟು ಸಹಿತ ತಾವು 5 ಅನ್ನುವಂಥ ಸಂಖ್ಯೆಯನ್ನು ತಾವು ತಮ್ಮ ಅದೃಷ್ಟ ಸಂಖ್ಯೆಯನ್ನಾಗಿ ಆಯ್ಕೆ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ಕೇಸರಿ ಬಣ್ಣವನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳಿ. ಮತ್ತು ಉತ್ತರ ದಿಕ್ಕು ಮತ್ತು ಅಥವಾ ಪೂರ್ವ ದಿಕ್ಕನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಮಿಥುನ ರಾಶಿಯ ಅಕ್ಟೋಬರ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರತಿಯೊಂದು ವಿಚಾರಗಳನ್ನು ತಾವು ತಮ್ಮ ಒಂದು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ತೊಗೊಳ್ಬೋದು ಅಂತಲೂ ಹೇಳ್ತಾ, ನೋಟಿಫಿಕೇಷನ್ಗಳು ಬರುತ್ತೆ ಅಂತಲೂ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕೆ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.